ಅಂದ್ರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರೀತಾರೆ. ಯಾರು ಶಿಕ್ಷಕರಾಗಲು ಬಯಸುವವರು ಅವರು ಈ ಪರೀಕ್ಷೆಯನ್ನು ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕು. ಅಂದ್ರೆ ಈ ಟಿಇಟಿಗೆ ಪಾಸ್ ಆಗಲು ಒಟ್ಟು ಅಂಕಗಳು ಎಷ್ಟಂತಂದ್ರೆ 150 ಅಂಕಗಳಿಗೆ ಒಬಿಸಿ ಅಂದ್ರೆ 2A 3A 3B ಜನರಲ್ ಇವೆಲ್ಲರೂ ಎಷ್ಟು ತಗೋಬೇಕಂದ್ರೆ 90 ಅಂಕಗಳನ್ನ ಅರ್ಹತೆಯನ್ನ ಗಿಟ್ಟಿಸಿಕೊಂಡು ತೆಗೆದುಕೊಳ್ಬೇಕು. ಆಮೇಲೆ SC ST ಮತ್ತು C1 ಇವರು 83 ಅಂಕಗಳನ್ನ ತೆಗೆದುಕೊಳ್ಳಬೇಕು. ಅಂದ್ರೆ ಇವರು ಪ್ರತಿಶತ 150ಕ್ಕೆ 60, ಇವರು ಪ್ರತಿಶತ 150ಕ್ಕೆ 55 ಅಂಕಗಳನ್ನ ತೆಗೆದುಕೊಳ್ಳಬೇಕು. ಸರ್ ಹಂಗಾದ್ರೆ ಟಿಇಟಿ ನೋಟಿಫಿಕೇಶನ್ ಆಲ್ರೆಡಿ ಆಗಿದೆ. ಈ ಟಿಇಟಿ ಎಕ್ಸಾಮ್ ಕೂಡ ಯಾವಾಗ ಅನೌನ್ಸ್ ಮಾಡಿದ್ದಾರೆ ಅಂತಂದ್ರೆ ಡಿಸೆಂಬರ್ 7 ರವಿವಾರದಂದು 1 to 5 ಮತ್ತು 6 ಈ ಎರಡು ವಿಭಾಗಕ್ಕೆ ಡಿಆರ್ ಮತ್ತು ಬಿಎಡ್ ಕೂಡ ಏನು ಅರ್ಹತೆಯನ್ನ ಪಾಸ್ ಮಾಡಲು ಪರೀಕ್ಷೆಯನ್ನ ಹಮ್ಮಿಕೊಳ್ಳಲಾಗಿದೆ. ಯಾವಾಗ ರವಿವಾರದಂದು. ಹಾಗಾದ್ರೆ ಸರ್ ಟಿಇಟಿ ನಾನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಪಾಸ್ ಮಾಡಲು ಯಾವ ಪುಸ್ತಕಗಳನ್ನ ನಾನು ಓದಬೇಕು ಅಂತಂದ್ರೆ ನಾನು ಮೊದಲನೇದಾಗಿ ರೆಫರ್ ಮಾಡ್ತೀನಿ ಇಂಗ್ಲಿಷ್. ಅಂದ್ರೆ 30 ಅಂಕಗಳಿರ್ತವೆ ಇಂಗ್ಲಿಷ್ ಕೂಡ 30 ಅಂಕಗಳು. ಈ 30 ಅಂಕಗಳಿಗೆ ನೀವು ಕಮ್ಮಿ ಅಂತಂದ್ರು 20 ರಿಂದ 22 ಅಂಕಗಳನ್ನ ತೆಗೆದುಕೊಳ್ಳಬೇಕು. 20 ರಿಂದ 25 ಅಥವಾ 22 ಅಂಕಗಳನ್ನ ತೆಗೆದುಕೊಳ್ಳಬೇಕು. ಹಾಗಾದ್ರೆ ಯಾವ ಬುಕ್ಸ್ ರೆಫರ್ ಮಾಡಿದ್ರೆ ಸ್ವಲ್ಪ ನಾನು ಟಿಇಟಿ ರೀಚ್ ಮಾಡಬಹುದು ಅಂತಂದ್ರೆ ನಾನು ಶಿವಕುಮಾರ್ ಮೌರ್ಯ ಅವರ ಬುಕ್ ಅನ್ನು ರೆಫರ್ ಮಾಡ್ತೀನಿ. ಇದು ಸರ್ ಇದು ನನ್ನ ಹತ್ರ ಇಲ್ಲ ಅಂತಂದ್ರೆ ನೀವು ಬೇರಾದರ್ ಮೇಡಮ್ ಅವರ ಬುಕ್ ಅನ್ನು ಕೂಡ ರೆಫರ್ ಮಾಡಬಹುದು. ಆಮೇಲೆ ನೆಕ್ಸ್ಟ್ ನಾನು ಹೊರಡುವಂತ ಸಬ್ಜೆಕ್ಟ್ ಅಂತಂದ್ರೆ ಸೈಕಾಲಜಿ. ಎಲ್ಲ ಡಿಎಡ್ ಮತ್ತು ಬಿಎಡ್ ಮಾಡಿದಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಇದು ಇವನ್ ನನಗೂ ಕೂಡ. ಆದರೆ ಈ ಸಬ್ಜೆಕ್ಟ್ ಇಲ್ಲಿ ಕೂಡ 30 ಅಂಕಗಳಿರ್ತವೆ. ಈ 30 ಅಂಕಗಳಿಗೆ ತಾವು ಕನಿಷ್ಠ ಅಂತಂದ್ರೆ 20 ರಿಂದ 22 ಅಂಕಗಳನ್ನ ತೆಗೆದುಕೊಳ್ಳಬೇಕು. ಇಷ್ಟು ಅಂಕ ತೆಗೆದುಕೊಳ್ಳಲು ನಾನು ರೆಫರ್ ಮಾಡುವಂತಹ ಬುಕ್ಸ್ ಯಾವಂತಂದ್ರೆ ನಮ್ಮ ಡಾಕ್ಟರ್ ಕೆ.ಎಂ. ಸುರೇಶ್ ಅವರು ಬರೆದಂತಹ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಈ ಪುಸ್ತಕವನ್ನ ಓದಿ. ಇಲ್ಲದೇ ಇದ್ದರೆ H.B. ಬಾಂಬೆಯಪ್ಪ ಅವರು ಬರೆದಂತಹ ಕಲಿಕಾ ಪ್ರಕ್ರಿಯೆಯ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಈ ಪುಸ್ತಕವನ್ನ ರೆಫರ್ ಮಾಡಿ. ಅದಾದ ಮೇಲೆ ನಾನು ಈಗ ರೆಫರ್ ಮಾಡಿಕೊಂಡಿರೋದು ಸ್ಪರ್ಧಾ ಇತಿಹಾಸ. ಅಂದ್ರೆ ಇತಿಹಾಸ 60 ಅಂಕಗಳ ಒಳಗೊಂಡಿರ್ತದೆ. 60 ಅಂಕಗಳ ಒಳಗೊಂಡಿರುತ್ತೆ. ಈ 60 ಅಂಕಗಳ ತೆಗೆದುಕೊಳ್ಳಲು ನಾವು ಮುಖ್ಯವಾಗಿ ಏನ್ ಮಾಡ್ಬೇಕಂತಂದ್ರೆ ಯಾವ್ಯಾವುದು ವಿಷಯ ಯಾವ ಸರ್ 60 ಅಂಕಗಳಿಗೆ ನಾನು ಸುಲಭವಾಗಿ 60ಕ್ಕೆ ನಾನು 55 ಅಂಕಗಳನ್ನು ತೆಗೆದುಕೊಳ್ಳಲು ಯಾವ ಪುಸ್ತಕ ರೆಫರ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀವು 6 ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ 1 ಮತ್ತು 2ನೇ ಭಾಗಗಳನ್ನ ಕಂಪ್ಲೀಟ್ಲಿ ಓದಬೇಕು. ಯಾಕಂದ್ರೆ ಮೋಸ್ಟ್ ಆಫ್ ಆಲ್ ಕ್ವಶನ್ಸ್ ಎಲ್ಲಿ ಬರ್ತಂದ್ರೆ ಇಲ್ಲಿ ಬರ್ತಾವ. ಸರ್ ಇದರ ಜೊತೆಗೆ ನಾನು ಇನ್ನೂ ಸ್ವಲ್ಪ 60ಕ್ಕೆ ಹೆಚ್ಚಿನ ಅಂಕ ತೆಗೆದುಕೊಳ್ಳಬೇಕಾದ್ರೆ ಏನು ಮಾಡ್ತಾರೆ ಆರ್ ಮಂಜುನಾಥ್ ಅವರು ಬರೆದಂತಹ ಮತ್ತೆ ಬೆಸ್ಟ್ ಬುಕ್ ಯಾವಂದ್ರೆ ಸ್ಪರ್ಧಾ ಇತಿಹಾಸ. ಈ ಬುಕ್ ಅನ್ನು ಕೂಡ ನೀವು ರೆಫರ್ ಮಾಡಬಹುದು. ಇದಾದ ಮೇಲೆ ನಿಮಗೆ ಇನ್ನೊಂದು ಬುಕ್ಸ್ ಇನ್ನೂ ನಾನು ಹೇಳಿಕೊಟ್ಟಿರೋದು ಯಾವ್ದಂತಂದ್ರೆ ಕನ್ನಡಕ್ಕೆ ನೀವು ಆಲ್ಮೋಸ್ಟ್ ನಾವು ಕನ್ನಡದವರಾಗಿ ಬಿಎಡ್ ಡಿಎಡ್ ಮುಗಿಸಿದವರಾಗಿ ಕನ್ನಡ ವ್ಯಾಕರಣ ಅಷ್ಟು ಸ್ವಲ್ಪ ತಿಳ್ಕೊಂಡಿರ್ತೀವಿ. ಇನ್ನೂ ಸ್ವಲ್ಪ ಜಾಸ್ತಿ ತಿಳ್ಕೊಬೇಕಾಗಿತ್ತು ಏನಂತಂದ್ರೆ ಸಮಗ್ರ ಹೊಸಗನ್ನಡ ವ್ಯಾಕರಣ IS ಅಳಿಗುಗ್ಗೆಯವರು ಬರೆದಂತಹ ಪುಸ್ತಕವನ್ನ ಓದಿ. ಇಲ್ಲದೇ ಇದ್ರೆ ಎನ್ ಗೋಪಾಲಕೃಷ್ಣ ಉಡುಪರ್ ಅವರು ಬರೆದಂತಹ ಪುಸ್ತಕವನ್ನು ಓದಿ. ಈ ಕನ್ನಡ 30 ಅಂಕಗಳನ್ನ ಒಳಗೊಂಡಿರ್ತೈತಿ. ಇಲ್ಲಿ ಕನಿಷ್ಠ ಆದ್ರೂ ನೀವು 26 ಅಂಕಗಳನ್ನ ತೆಗೆದುಕೊಳ್ಳಬೇಕು. ಇಂಗ್ಲಿಷ್ ಎಷ್ಟು ಅಂಕಗಳಂತಂದ್ರೆ 30 ಅಂಕ ಹೊಂದಿರತಿ. ಇಲ್ಲೊಂದು 20 ರಿಂದ 22 ಅಂಕ ತಗೋರಿ. ಸೈಕಾಲಜಿ 30 ಇರುತ್ತೆ. ಇಲ್ಲಿ 18 20 ತಗೋರಿ. ಆದ್ರೆ ನಾನು ಹೇಳ್ಕೊಟ್ಟಿರೋದು ಈ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರ್ತದಿಲ್ಲ 60 ಅಂಕದ್ದು. ಈ 60 ಅಂಕ ಸ್ಪೆಸಿಫಿಕ್ ಸಬ್ಜೆಕ್ಟ್ ನಲ್ಲಿ ನೀವು ಕಂಪಲ್ಸರಿ ಒಂದು 54 ರಿಂದ 55 ತೆಗೆದುಕೊಳ್ಳಲೇಬೇಕು.